Audio Jungle. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದನಿತಾ ಚಾನಲ್. ಇವತ್ತಿನ ರೆಸಿಪಿ ಪ್ರಾನ್ ಸುಕ್ಕ. ನಾನು ಇಲ್ಲಿ 1 kg ಪ್ರಾನ್ನ ತಗೊಂಡಿದ್ದೀನಿ. ಫಸ್ಟ್ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೋಬೇಕು. ಒಂದು ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, ನೆಕ್ಸ್ಟ್ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್. ಇದನ್ನ ಮಿಕ್ಸ್ ಮಾಡಿಕೊಂಡು ಇದು 5 to 10 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕು. ಸೊ ಅದು ಮ್ಯಾರಿನೇಟ್ ಆಗಲಿ. ಇವಾಗ ಸ್ಪೈಸಸ್ ಒಂದು 5 ರಿಂದ 6 ಗುಂಟೂರು ಮತ್ತು ಬ್ಯಾಡಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ಚಿಲ್ಲಿ. ನೆಕ್ಸ್ಟ್ ಮಸ್ಟರ್ಡ್ ಸೀಡ್ಸ್ ಒಂದು ಹಾಫ್ ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್, ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್, 1/4 ಟೀ ಸ್ಪೂನ್ ಮೆಂತ್ಯ ಸೀಡ್ಸ್, 2 ಟೇಬಲ್ ಸ್ಪೂನ್ ಜೀರಾ ಸೀಡ್ಸ್. ಇದು ಸ್ಪೈಸಸ್. ಮತ್ತೊಂದು ಕರಿ ಲೀವ್ಸ್. ಇದನ್ನ ವಿದೌಟ್ ಆಯಿಲ್ ರೋಸ್ಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ಏನೆಲ್ಲ ಸ್ಪೈಸಸ್ ಇದೆ ಅದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ವಿದೌಟ್ ಆಯಿಲ್. ನೆಕ್ಸ್ಟ್ 2 ರಿಂದ 3 ಸಣ್ಣ ಪೀಸ್ ಚಕ್ಕೆ ಮತ್ತು 3 ರಿಂದ 4 ಲವಂಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕರಿ ಲೀವ್ಸ್ ಮತ್ತು ಗಾರ್ಲಿಕ್ನ ಆಯಿಲ್ ಜೊತೆ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಅದೇ ಕಡಾಯಿಗೆ 1 ಬೌಲಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಅದು ರೋಸ್ಟ್ ಆಗ್ತಾನೆ. ಇವಾಗ ನೋಡಿ ಇಷ್ಟು ರೋಸ್ಟ್ ಆಗಬೇಕು ಇದು. ಇವಾಗ ಎಲ್ಲ ಸ್ಪೈಸಸ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಪೌಡ್ರ್ ಆದ ನಂತರ ಈ ಥರ ಪೌಡ್ರ್ ಆಗಬೇಕು. ಆ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಆ ತೆಂಗಿನಕಾಯಿ ತುರಿಯಲ್ಲಿ ಹಾಫ್ ಇವಾಗ ಹಾಕೋಬೇಕು ಮಸಾಲೆ ಜೊತೆಗೆ, ಇನ್ನು ಹಾಫ್ ಲಾಸ್ಟಲ್ಲಿ ಹಾಕೋಬೇಕು. ಸೊ ಇವಾಗ ಈ ಮಸಾಲೆ ಜೊತೆಗೆ ತೆಂಗಿನಕಾಯಿ ತುರಿನ ರೋಸ್ಟ್ ಮಾಡ್ಕೊಂಡಿರುವಂಥದ್ದು ಆ್ಯಡ್ ಮಾಡಿದ್ದೀನಿ. ಸೊ ಇದು ಆ್ಯಡ್ ಮಾಡಿದ ನಂತರ ಪೌಡ್ರ್ ಮಾಡ್ಕೋಬೇಕು. ಈ ಥರ ಪೌಡ್ರ್ ಆಗುತ್ತೆ ಇದು. ಇವಾಗ ಇದು ಒಗ್ಗರಣೆಗೆ 1 ಆನಿಯನ್, ಕರಿ ಲೀವ್ಸ್, 1/2 ಇಂಚ್ ಜಿಂಜರ್ ಕ್ರಷ್ ಮಾಡಿ ಇಟ್ಕೊಂಡಿರೋವಂಥದ್ದು, ಗ್ರೀನ್ ಚಿಲ್ಲಿ 2, 1 ಟೊಮ್ಯಾಟೊ, ಇದೆಲ್ಲ ಒಗ್ಗರಣೆ ಮಾಡೋದಕ್ಕೆ. ಇವಾಗ ಒಂದು ಪ್ಯಾನಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಮಸ್ಟರ್ಡ್ ಸೀಡ್ಸ್, ಕ್ರಷ್ ಮಾಡ್ಕೊಂಡಿರುವಂಥ ಜಿಂಜರ್, ನೆಕ್ಸ್ಟ್ ಚಾಪ್ಡ್ ಆನಿಯನ್ ಅದನ್ನ ಆ್ಯಡ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಆಗೋ ಥರ ಹುರ್ಕೋಬೇಕು ಆನಿಯನ್. ಇದು ಆನಿಯನ್ ಫ್ರೈ ಆದ ನಂತರ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆ ಮಿಕ್ಸ್ ಮಾಡಿಕೊಂಡು ಇವಾಗ 2 ಗ್ರೀನ್ ಚಿಲ್ಲಿ, ನೆಕ್ಸ್ಟ್ 1 ಟೊಮೆಟೊನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. 1/2 ಟೇಬಲ್ ಸ್ಪೂನ್ ಕಲ್ಲುಪ್ಪು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಇದರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಲಿಡ್ ಕ್ಲೋಸ್ ಮಾಡಿ ಸಾಫ್ಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು ಪ್ರಾನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ರಾನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ವಾಟ್ರ್ ಏನು ಆ್ಯಡ್ ಮಾಡಬಾರ್ದು. ವಾಟ್ರ್ ಆ್ಯಡ್ ಮಾಡಿದರೆ ಅದು ಜಾಸ್ತಿ ಆಗುತ್ತೆ ವಾಟರ್. ಸೊ ಅದರಲ್ಲೇ ನೀರು ಬಿಡುತ್ತೆ. ಪ್ರಾನಲ್ಲಿ ಏನು ಇರುತ್ತೆ ಅದೇ ನೀರು ಬಿಡುತ್ತೆ. ನೋಡಿ ಇವಾಗ ನಾನು ವಾಟ್ರ್ ಆ್ಯಡ್ ಮಾಡಿಲ್ಲ, ಇಷ್ಟೊಂದು ನೀರು ಬಿಟ್ಟಿದೆ. ಸೊ ವಿದೌಟ್ ವಾಟರ್ ಬೇಯಿಸ್ಕೋಬೇಕು ಪ್ರಾನ್ನ. ನೋಡಿ ಈ ಥರ ಬರುತ್ತೆ, ಬಾಯ್ಲ್ ಆಗುತ್ತೆ ಇದು. ಒಂದು ಲೀಡ್ನ ಕ್ಲೋಸ್ ಮಾಡಿ ಇದರಲ್ಲಿರುವಂಥ ವಾಟ್ರ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ನೋಡಿ ಇವಾಗ ಕಂಪ್ಲೀಟ್ ವಾಟರ್ ಡ್ರೈ ಆಗಿದೆ. ಇದು ವಾಟರ್ ಡ್ರೈ ಆಗ್ತಾನೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ಮಸಾಲೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಷ್ಟು ನೀರು ಬೇಕು ಅದು ಆ್ಯಡ್ ಮಾಡ್ಕೋಬೇಕು. ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಆ ಪ್ರಾನ್ ಜೊತೆ ಮಸಾಲನೂ ಚೆನ್ನಾಗಿ ಬೇಯಬೇಕು, ಮಿಕ್ಸ್ ಆಗಬೇಕು. ನಾನು ಆವಾಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಕೊಕೊನಟ್ನ ಎತ್ತಿಟ್ಕೊಂಡಿದ್ದೀನಿ. ಸೊ ಅದನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದರೆ ಸುಕ್ಕ ಥರ ಚೆನ್ನಾಗಾಗುತ್ತೆ. ಕೊರಿಯಾಂಡರ್ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. 1/2 ಲೆಮನ್ನ ಸ್ಕ್ವೀಸ್ ಮಾಡಿದ್ದೀನಿ. ಇವಾಗ ಫೈನಲ್ ಆಗಿ ಪ್ರಾನ್ ಸುಕ್ಕ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.